ಸೊ ಶನಿವಾರ ಇವತ್ತು ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಚಾರ್ಜ್ ಹಾಕಿದ್ದೆ ಮೊಬೈಲು 8 ಗಂಟೆ ಅಂದ್ಕೊಳ್ಳಿ. ನೋಡೋಣ ಇವತ್ತಿನ ಬಾಡಿಗೆ ಎಷ್ಟಾಗುತ್ತೆ ಅಂತ. 2 ಲಕ್ಷ ಆಗ್ಬೋದು ಇವತ್ತು, ಶನಿವಾರ ಅಲ್ವಾ, 1,200 ಆಗ್ಬೋದು. ಸರಿ ಬನ್ನಿ ಡ್ಯೂಟಿ ಮಾಡೋಣ, ಎಷ್ಟಾಗತ್ತೆ ಅಂತ ನೋಡೋಣ. ಬಟ್ ಇವತ್ತು ಪೂರ್ತಿ ಎಲ್ಲ ಡ್ಯೂಟಿ ಮಾಡಿರೋದೆಲ್ಲ ಸ್ಕ್ರೀನ್ಶಾಟೆಲ್ಲ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ, ಹಂಗೆ ಮಾಡೋಣ ಅನಿಸುತ್ತೆ. ಲಾಸ್ಟಲ್ಲಿ ಫೈನಲಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಆಯ್ತು, ಇವತ್ತು ಬನ್ನಿ ಬಾಡಿಗೆ ಎಷ್ಟಾಗಿದೆ ಅಂತ ಹೇಳಲ್ಲ, ಸುಮ್ಮನೆ ವೀಡಿಯೋ ಮಾಡ್ತೀನಿ. ಇವತ್ತು ಯಾವ ಬಾಡಿಗೆ ಹೆಂಗೆ ಹೊಡೆದೆ ಎಷ್ಟು ಹೊಡೆದೆ ಅಂತ ಏನು ಹೇಳಲ್ಲ, ಸುಮ್ಮನೆ ತೋರಿಸ್ತೀನಿ ಅಷ್ಟೇ. ಸರಿ, 2 ಗಾಡಿ ಪಂಚರ್ ಆಗಿಬಿಟ್ಟಿದೆ, ಅದಕ್ಕೆ ಗಾಡಿ ಅಲ್ಲೇ ಬಿಟ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಇದೆ ಮಗುವಿಗೆ, ಅದಕ್ಕೋಸ್ಕರ ಆಟೋ ಬುಕ್ ಮಾಡ್ಕೊಂಡವ್ರೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಗಂಟೆಗೆಲ್ಲ ಹೋಗ್ಬೇಕಲ್ಲಿ, 10 ಗಂಟೆಗೆಲ್ಲ ಅಟೆಂಡ್ ಮಾಡ್ಬೇಕಂತೆ. ಬಟ್ ಟೈಮ್ ಆಗೋಯ್ತು ಹೆಚ್ಚು ಕಮ್ಮಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಾಸ್ಟಾಗಿ ನುಗ್ತಾಯಿದ್ದೀನಿ, ಬಟ್ ಟೈಮ್ಗೆ ಬಿಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ, ಬಿಡ್ಬೇಕಂತಲೇ ಇದೆ. ಒಟ್ಟಿನಲ್ಲಿ ಯಾವುದೂ ಟ್ರಾಫಿಕ್ ಜಾಮ್ ಆಗದಿರ ಇದ್ದರೆ ಸಾಕು, ಆರಾಮಾಗಿ ಎತ್ಕೊಂಡು ಹೋಗ್ಬಿಡ್ತೀನಿ. ಸ್ವಲ್ಪ ಜಾಮ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಮೊದಲೇ ಗೊತ್ತಲ್ಲ, ಬೆಂಗಳೂರೆಲ್ಲ ಫುಲ್ಲು ಟ್ರಾಫಿಕ್ಕು.
ದಿನಕ್ಕೆ ಎಷ್ಟು ಥರದ್ದು ಜನ ನೋಡ್ತೀವಿ ಗೊತ್ತಾ ನಾವು ಆಟೋದವರು. ಕೆಲವರು ಒಳ್ಳೆಯವರು ಬರ್ತಾರೆ, ಕೆಲವರು ಮಾತಾಡೋದೇ ಇಲ್ಲ, ಇನ್ನು ಕೆಲವರು ಒಂಥರ ಆಟೋದವ್ರು ನೋಡಿದ್ರೆ ಒಂಥರ ಗುರಾಯಿಸ್ತಾ ಇರ್ತಾರೆ, ಇನ್ನು ಕೆಲವರು ಎಣ್ಣೆ ಹೊಡ್ಕೊಂಡು ಬಂದಿರ್ತಾರೆ. ಎಂಥದ್ದವರು ಮಾಡ್ತೀವಿ. ಬಟ್ ಏನಂದರೆ ಅವ್ರು ನೋಡೋದು, ಕೆಲವರು ಆಟೋದವರು ಯಾಮಾರಿಸ್ಬಿಡ್ತಾರೆ, ಸುಮ್ಮನೆ ಕಿರಿಕ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಮ್ಮ ಆಟೋ ಜನಕ್ಕೆ ಎಲ್ಲ ಪೂರ್ತಿ ಎಲ್ಲ ಜನಕ್ಕೂ ಕೆಟ್ಟ ಹೆಸರು ಬರುತ್ತೆ. ಅದು ಒಬ್ಬರು ಮಾಡಿದ್ರೂ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಸ್ವಲ್ಪ ನಮಗೆ ಇದಾಗೋದು. ನೋಡಿದೆ ಡೈರೆಕ್ಟಾಗಿ, ಯಾರೋ ಹಿಂದೆಯವ್ರನ್ನ 4 ಜನ ಹುಡುಗರು ಹಾಕೊಂಬಂದಿದ್ರು ಮೆಜೆಸ್ಟಿಕ್ಗೆ. ಅಲ್ಲಿ 200 ರೂಪಾಯಿ ಅಂತ ಹೇಳೋರೆ. ಇಲ್ಲಿ ಬಂದಮೇಲೆ 4 ಜನಕ್ಕೆ 200 ಹೇಳಿದ್ದು ಅಂದ್ಬಿಟ್ಟು ನಮ್ಮ ಎದುರಿಗೇನೆ ಜಗಳ ಮಾಡ್ತಾಯಿದ್ರು. ಏನು ಮಾಡೋದು ನಾವು, ಅಲ್ಲೇ ಪೊಲೀಸರು ಇದ್ದರು, ಏನು ಮಾಡೋಕ್ಕಾಗಿಲ್ಲ, ಸುಮ್ಮನೆ ನೋಡ್ತಾವ್ರೆ ಎಲ್ಲರೂ. ಬಟ್ ನಾವು ನೋಡಿಲ್ವಲ್ಲ ಅವ್ರು ಎಷ್ಟಕ್ಕೆ ಮಾತಾಡ್ಕೊಂಬಂದವ್ರು ಅಂತ. ಬಟ್ ಅವ್ರು ಹಿಂದೆಯವರು ವಾದ ಮಾಡ್ತಾಯಿದ್ರು, ನಾವು 200 ರೂಪಾಯಿ ಹೇಳಿದ್ದಂತ. ಇವರು ವಾದ ಮಾಡ್ತಾವ್ರೆ, ನಾನು ಒಬ್ಬೊಬ್ರಿಗೆ 200 ರೂಪಾಯಿ ಹೇಳಿದ್ದೆ ಅಂತ. ಅದೇನು ನಿಜನೋ ಸುಳ್ಳು ಗೊತ್ತಿಲ್ಲ. ಬಟ್ ಕೆಲವೊಂದು ಟೈಮ್ ಅದೆಲ್ಲ ಏನಾಗುತ್ತೆ, ನಮ್ಮ ಮೇಲೆ ಬೀಳುತ್ತೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಯ್ತಾ ಇರೋದು. ಅದರಿಂದ ಇದೆಲ್ಲ ಸ್ವಲ್ಪ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು, ಬೇಜಾರು ಮಾಡ್ಕೊಬೇಡ್ರಿ. ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ನಾನು ಅಷ್ಟೇ ಬಯಸ್ತಾ ಇರೋದು, ಬೇರೆ ಏನಿಲ್ಲ. ಕೇಳಿ ತಗೊಳ್ಳಿ, ಅದು ಬೇರೆ. ಬಟ್ ದೌರ್ಜನ್ಯ ಮಾಡ್ತಿರಲ್ಲ, ಅದಕ್ಕೋಸ್ಕರ ಇಡೀ ಆಟೋದವರೇ ಸರಿ ಇಲ್ಲ ಅನ್ನೋ ಥರ ಅವ್ರಿಗೆ ಒಂದು ಮೈಂಡ್ ಸೆಟ್ ಹುಟ್ಟಾಕತ್ತೆ. ಇವಾಗ ಆಗಿನ ಥರ ಆಗ್ತಾಯಿಲ್ಲ ಗುರು, ಬಿಸ್ನೆಸ್ಸು ಫುಲ್ ಡಲ್ ಆಗಿಬಿಟ್ಟಿದೆ.
ಟೈಮ್ ಕರ್ಕೊಂಬಂದೆ. ಬಟ್ ಯಾವುದು ಟ್ರಾಫಿಕ್ ಇರಲಿಲ್ಲ, ಅದರಿಂದ ಸ್ವಲ್ಪ ಈಸಿ ಆಯಿತು ಕರ್ಕೊಂಬರೋಕ್ಕೆ.